ನಿನ್ನೆ ದೆಹಲಿಯಲ್ಲಿ ಮತಗಳ್ಳತನದ ಆರೋಪ ಮಾಡಿ ಕಾಂಗ್ರೆಸ್ NDA ಸರ್ಕಾರದ ವಿರುದ್ಧವಾಗಿ ಬಹಳ ದೊಡ್ಡ ಹೋರಾಟವನ್ನ ಮಾಡಿಸಿತು. ಇದೇ ಸಮಾವೇಶ ಆರಂಭಕ್ಕೂ ಮುನ್ನ ದೆಹಲಿಯಲ್ಲಿ ನಡೆದಂತ ಈ ಸಮಾವೇಶ ಅದರ ಆರಂಭಕ್ಕೂ ಮುನ್ನ ಕೆಲ ಕಾರ್ಯಕರ್ತರುಗಳು ಮೋದಿ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಇವತ್ತು ಅದೇ ವಿಚಾರ ಸಂಸತ್ತಿನಲ್ಲೂ ಕೂಡ ಕೋಲಾಹಲ ಎಬ್ಬಿಸಿತು. ಇದೇ ಘೋಷಣೆ ಸಂಸತ್ತಿನ ಉಭಯ ಕಲಾಪಗಳಲ್ಲೂ ಇಂದು ಭಾರಿ ಕೋಲಾಹಲಕ್ಕೆ ಕಾರಣವಾಯಿತು. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಮತಗಳ್ಳತನದ ವಿರುದ್ಧ ಬೃಹತ್ ಸಮಾವೇಶ ನಡೆಸಿತ್ತು. ಇದೇ ಸಮಾವೇಶಕ್ಕೂ ಮುನ್ನ ಕೆಲ ಕಾರ್ಯಕರ್ತರು ದೆಹಲಿಯ ರಸ್ತೆಗಳಲ್ಲಿ ಮೋದಿ ವಿರುದ್ಧ ಘೋಷಣೆ ಕೂಗಿದ್ರು. ಮೋದಿ ನಿನ್ನ ಸಮಾಧಿ ಮಾಡ್ತೇವೆ ಅಂತ ಘೋಷಣೆ ಕೂಗಿದ್ರು. ಈ ದೃಶ್ಯಗಳನ್ನ ಬಿಜೆಪಿ ನಾಯಕರು ಮತ್ತು ಸಂಸದರು ತಮ್ಮ ಟ್ವೀಟ್ನಲ್ಲೂ ಪೋಸ್ಟ್ ಮಾಡಿದ್ರು. ಇದನ್ನೇ ಇಂದು ಲೋಕಸಭೆಯಲ್ಲಿ ಸಚಿವ ಕಿರಣ್ ರಿಜಿಜು ಪ್ರಸ್ತಾಪ ಮಾಡಿದ್ರು. ರಾಜ್ಯಸಭೆಯಲ್ಲಿ ಜೆಪಿ ನಡ್ಡಾ ಪ್ರಸ್ತಾಪಿಸಿದ್ರು. ಈ ವೇಳೆ ಎರಡೂ ಸದನದಲ್ಲೂ ಭಾರಿ ವಾಗ್ವಾದ ನಡೆಯಿತು. ಇಬ್ಬರು ನಾಯಕರು ಕಾಂಗ್ರೆಸ್ನವರು ಇದಕ್ಕೆ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. ಈ ಘೋಷಣೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ, ವೇದಿಕೆಯಲ್ಲಿ ಯಾರು ಈ ರೀತಿ ಹೇಳಿಲ್ಲ, ಘೋಷಣೆ ಕೂಗಿದವರು ಯಾರು ಅಂತಾನೆ ಗೊತ್ತಿಲ್ಲ ಅಂದಿದ್ದಾರೆ. तो हम लोग आपस में बात कर रहे थे कि किसने कहा ये सब, हमें तो मालूम ही नहीं है. हमें मंच पे तो बिल्कुल ऐसा नहीं हुआ. फिर पता चला कि पब्लिक में किसी ने इंटरव्यू दिया, पब्लिक में कोई कह रहा है, कोई कार्यकर्ता है या कौन है, किसी को मालूम भी नहीं है कौन है, उनको खुद नहीं मालूम कौन है, तो सदन में उठा क्यों रहे हैं, और वो भी क्वेश्चन आवर के टाइम. मुझे लगता है चलाना ही नहीं चाह रहे हैं. ಇನ್ನು ಕೆಸಿ ವೇಣುಗೋಪಾಲ್ ಕೂಡ ನಿನ್ನೆಯ ನಮ್ಮ ಸಮಾವೇಶಕ್ಕೆ ಸಿಕ್ಕ ಯಶಸ್ಸನ್ನ ಸಹಿಸಿಕೊಳ್ಳದೆ ಬಿಜೆಪಿಯವರು ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ಪಕ್ಷದಲ್ಲೇ ಮೊದಲು SIR ಮಾಡಬೇಕಿದೆ, ರಾಹುಲ್ ಗಾಂಧಿ ಮತ್ತವರ ತಂಡದ ಬುದ್ಧಿಯೇ ಕಳ್ಳತನವಾಗಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.